ಎಸ್. ಸೊ ಮುಂದಿನ ದಿನಗಳಲ್ಲಿ ಕಿಚ್ಚ ಅವರಿಂದ ಇನ್ನು ಒಳ್ಳೊಳ್ಳೆ ಸಿನಿಮಾಗಳಂದರೆ ಐತಿಹಾಸಿಕ ಸಿನಿಮಾಗಳೇನಾದರೂ ನಿರೀಕ್ಷೆ ಮಾಡ್ಬೋದಾ? ಮಾಡೋ ಸಿನಿಮಾ ಐತಿಹಾಸಿಕ ಆಗಲಿ ಮಾಡಲಿ. ಸುಮ್ಮನೆ ನನಗೆ ಐತಿಹಾಸಿಕ ಎಲ್ಲ ಹಾಕ್ಬಿಟ್ಟು ಇವಾಗಲೇ ರೆಗ್ಯುಲರ್ ಆಗಿರೋ ಸಿನಿಮಾನೇ 2.5 ವರ್ಷ ತೊಗೊತದೆ. ಇನ್ನು ಆ ಗೆಟಪ್ಗಳು ಹಾಕೊಂಡು ಅಲ್ಲಿ ಇಲ್ಲಿ ಹೋಗಿ ಆಯ್ತು. ಇವಾಗ ಆಗಿದ್ದಾಯ್ತು, ಇನ್ನು ಲೇಟ್ ಮಾಡಬೇಡಿ ಸರ್. ಇನ್ನಾದರೂ ಇನ್ನು ಹೆಚ್ಚು ಸಿನಿಮಾಗಳು ಬರಲಿ, ಕಾಯ್ತಾ ಇರ್ತೀವಿ ನಾವು. ಸರ್ ನಿಮ್ಮ ಅಡ್ವೈಸ್ ತುಂಬ ಸೀರಿಯಸ್ ಆಗಿ ತೊಗೊತೀನಿ. ಥ್ಯಾಂಕ್ ಯು ಸರ್. ಯಾಕಂದರೆ 2.5 ವರ್ಷ ಬೇಕಂತ ಸಿನಿಮಾ ರಿಲೀಸ್ ಮಾಡಿಲ್ಲ ನೋಡಿ ನಾನು. ಆಯಿತು ಸರ್. ಹಂಗಲ್ಲ ಜನ ಕಾಯ್ತಾ ಇರ್ತಾರೆ, ನಿರೀಕ್ಷೆಗಳಿದೆ ಸರ್. ನಾನೇ ಕಾಯ್ತಾ ಇದ್ದೀನಿ ಅಂತ ಒಂದು ಕಡೆ ಹೇಳಿದೆ. ಫ್ಯಾಂಟಾಸ್ಟಿಕ್. ಏನು ಮಾಡಲಿ ನಾನು ನೋಡಿ, ನೀವೇ ಹಿಂಗೆ ಕಾಯ್ತಾ ಇದ್ದೀರಿ ಅಂತಂದ್ರೆ ಇನ್ನು ಜನ ಇನ್ನು ಎಷ್ಟರ ಮಟ್ಟಿಗೆ ಕಾಯಬೇಕು. ಇಟ್ಸ್ ಗ್ರೇಟ್ ಸರ್. ನನಗೂ ಅಷ್ಟೇ ಸರ್. ಟಿ ವಿಯಲ್ಲಿ ನೋಡ್ಕೊಂಡು ದೊಡ್ಡ ಪರದೆ ಮೇಲೆ ಹೆಂಗೆ ಕಾಣ್ತೀನಿ ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಬೇಗ ಬನ್ನಿ, ಆವಾಗ ಸಣ್ಣ ಪರದೆಯಲ್ಲಿ ಬರುವಂಥ ನಾವು ಕೂಡ ಕೂತ್ಕೊಂಡು ನೋಡ್ತೀವಿ. ಸರ್ ಇದೊಂದು ಒಳ್ಳೆ ಪಾಯಿಂಟ್ ಸರ್. ಅದು ಸಣ್ಣ ಪರದೆ ಅಂತ ಹೇಳ್ತೀವಲ್ಲ, ಎಲ್ಲದಕ್ಕೆ ದೊಡ್ಡ ಪರದೆ ಸರ್ ಅದು. ಇನ್ಫ್ಯಾಕ್ಟ್ ಆ ಫೋನಲ್ಲಿ ಟಿ ವಿಯಲ್ಲಿ ಕಾಣಿಸ್ಕೊಳೋರದಲ್ಲ, ಅವ್ರ ಪಾಪ್ಯುಲಾರಿಟಿ ಸಿನಿಮಾಗೆ ಬರೋಲ್ಲ ಸರ್ ಸಮ್ಟೈಮ್ಸ್. ಈಗ ನೀವು ಬಿಗ್ ಬಾಸ್ ಅಂತ ಹೇಳ್ತೀರಿ, ಇಷ್ಟು ಚಿಕ್ಕದ್ರಲ್ಲಿ ಫೋನಲ್ಲಿ ತಾನೇ ಕಾಣಿಸ್ಕೊತೀನಿ ನಾನು. ಅದರಲ್ಲಿ ಬರೋ ರೀಚ್ ಇದೆಯಲ್ಲ ನಮಗೆ, ಅದ್ರಲ್ಲಿ ಆಗೋ ರೀಚ್ ಇದೆಯಲ್ಲ ನಮಗೆ. ಅಯ್ಯೋ ಈ ಚಿಕ್ಕದನ್ನ ಭಾಳ ನೆಗ್ಲೆಕ್ಟಾಗಿ ಮಾಡಬಾರ್ದು ಸರ್. ನಿಜ 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 ನಿಜ. ಇದ್ರ ದೊಡ್ಡ ಪಾಠ ಇದೆ. ಸ್ಮಾಲ್ ಅನ್ಕೊಂಡು ಏನೋ ಚಿಕ್ಕದಾಗಿದೆ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ತುಂಬಾ ದೊಡ್ಡದು ಅಂತ ಮೆರೆಯಕ್ಕೆ ಹೋಗ್ಬೇಡಿ. ಇಲ್ಲೂ ಒಂದು ಪಾಠ. ಹೌದು ಸರ್, ಇದು ಒಂದು ದೊಡ್ಡ ಪಾಠ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸುದೀಪ್ ಜಿ. ತಾವು ತಮ್ಮ ಬಿಸಿ ಶೆಡ್ಯೂಲಲ್ಲಿ, ಅಂದರೆ ಬಿಸಿ ಶೆಡ್ಯೂಲ್ ಅಂದರೆ ನಿಮ್ಮ ಸುಮ್ಮನಿರೋಂಥ ವ್ಯಕ್ತಿ ಇಲ್ಲ ನಿಮಗೆ. ಇವ್ರಿಗೂ 2 ವರ್ಷ ಇದೆ ಸುಮ್ಮನಿರಲ್ಲ ನೀವು. ಹೆಂಗೆ ಗೊತ್ತಾ, ಇಲ್ಲಿದ್ದರೆ ನೋಡ್ತಾ ಇದ್ದೀನಿ, ಆ ಬೆಳಗ್ಗಿನಿಂದ ಬಂದು ಕುತ್ಕೊಂಡು ನಾನು ನೋಡ್ತಾ ಇದ್ದೀನಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ನಮ್ಮ ಹುಡುಗ ಹೇಳ್ತಾ ಇದ್ದ, ಅವರೇ ಸೋಫಾ ಎತ್ತಿಡ್ತಾರೆ ನೋಡಿ, ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್. ಅಲ್ಲಲ್ಲ, ನಾನು ಹೇಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೀವಿನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಜೊತೆಗೆ ಏನಂದರೆ ಆಗಲೇ ನಾನು ಕೇಳಿದೆ, ಅದರಿಂದಲೇ ಎಂಡ್ ಮಾಡ್ತಾ ಇದ್ದೀನಿ. ರಾಜಕೀಯಕ್ಕೂ ಕೂಡ ತಮ್ಮಂಥವರ ಅಗತ್ಯ ಇದೆ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇಟ್ಸ್ ಆಲ್ವೇಸ್ ಅ ಪ್ಲೆಜರ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. 25 ನಮ್ಮ ಮ್ಯಾಕ್ಸ್ ಥಿಯೇಟ್ರಿಗೆ ಬರ್ತಾ ಇದೆ. ಇಡೀ ಟೀಮ್ ಭಾಳ ಚೆನ್ನಾಗಿ ಅದ್ಭುತ ಕಷ್ಟಪಟ್ಟು ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಅವ್ರಿಗಿರಲಿ ಆ್ಯಂಡ್ ಸಿನಿಮಾ ಒಳ್ಳೆಯದಾಗಲಿ. ಎಸ್, ನಾವೆಲ್ಲರೂ ಕೂಡ ಮ್ಯಾಕ್ಸ್ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಹೋಗಿ ನೋಡಬೇಕು. ಈ ಮುಖಾಂತರ ಏನಂದರೆ ಕನ್ನಡ ಚಿತ್ರರಂಗದ ಜೊತೆಗೆ ಕನ್ನಡಿಗರು ನಿಲ್ದೇ ಇನ್ನು ಯಾರು ನಿಲ್ಲಿಕ್ಕೆ ಸಾಧ್ಯ? ಅದನ್ನು ಅವ್ರು ಹೇಳ್ತಾಯಿದ್ರು. ಬೇರೆ ಬೇರೆ ಭಾಷೆಗಳಿಗೆ ನಾವು ಬೆಂಬಲಿಸಬೇಕು. ಅಫ್ಕೋರ್ಸ್ ಅವರ ಶ್ರಮ ಇರುತ್ತೆ, ಪ್ರಶ್ನೆ ಬೇರೆ. ಆದರೆ ಕನ್ನಡ ಚಿತ್ರಗಳನ್ನು ಬೆಂಬಲಿಸುವಂಥ ಮನಸ್ಥಿತಿ ಇದರಲ್ಲಿ ಇನ್ನೂ ಹೆಚ್ಚೆಚ್ಚು ಬರಬೇಕು. ಅದಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ತೆರೆಗೆ ಅಪ್ಪಳಿಸಬೇಕು. ಆವಾಗ ಮಾತ್ರ ಒಂದಷ್ಟು ಬದಲಾವಣೆ ಪರ್ವ ಶುರು ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ತನಕ ಈ ಕಾರ್ಯಕ್ರಮ ನೋಡಿದ್ದಕ್ಕೆ